ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಸ್, KD ದ ಡೆವಿಲ್ ಚಿತ್ರ OTTಯಲ್ಲಿ ಬರ್ತಾ ಇದೆ ಅಂತೇಳಿ ಸುದ್ದಿ ಓಡಾಡ್ತಾ ಇದೆ ಗುರು. ಸೊ ಸ್ಟ್ರಾಂಗ್ ಸೋರ್ಸ್ ಕಡೆಯಿಂದ ಅಪ್ಡೇಟ್ ಬರ್ತಾ ಇದೆ, KD ಚಿತ್ರ OTTಯಲ್ಲಿ ಬರ್ತಾ ಇದೆ ಅಂತೇಳಿ. ಸೊ ಯಾವಾಗ ಬರ್ತಾ ಇದೆ ಮತ್ತು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಬರ್ತಾ ಇದೆ ಅಂತೇಳಿ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಓಕೆನಾ? ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬನ್ನಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. KD ದ ಡೆವಿಲ್ ಚಿತ್ರ ಇದು ಏಪ್ರಿಲ್ 30ಕ್ಕೆ ರಿಲೀಸ್ ಆಗಿತ್ತು ಚಿತ್ರ. ಧ್ರುವ ಸರ್ಜಾ ಅವರು ನಟಿಸಿ ದ ಶೋಮ್ಯಾನ್ ಪ್ರೇಮ್ ಅವರು ನಿರ್ದೇಶಿಸಿರುವ ಸಿನಿಮಾ. ಸೊ ಇದು ಈಗ ಒಳ್ಳೆಯ ಡೀಸೆಂಟ್ ಕಲೆಕ್ಷನ್ ಈಗಲೂ ಕೂಡ ಮಾಡ್ತಾ ಇದೆ ಸಿನಿಮಾ. ಸೊ ಇವಾಗ ಇದು OTTಯಲ್ಲಿ ಬರ್ತಾ ಇದೆ. ಸೊ ಆ ಡೇಟ್ ನೋಡಿದ ಮೇಲೆ ನನಗೂ ಕೂಡ ಶಾಕ್ ಆಯಿತು, ಏನು ಗುರು ಇಷ್ಟು ಬೇಗ OTTಯಲ್ಲಿ ಬರೋಕ್ಕೆ ಸಾಧ್ಯನಾ ಅಂತೇಳಿ. ಸೊ ಆಮೇಲೆ 45 ಮತ್ತು ಮಾರ್ಚ್ ಸಿನಿಮಾ ಕೂಡ ಇಷ್ಟು ಜಲ್ದಿ ಬಂದಿತ್ತು ಚಿತ್ರ OTTಗೆ. ಐ ಥಿಂಕ್ ಲಾಸ್ಟ್ ಇಯರ್ ಡಿಸೆಂಬರ್ 25ಗೆ ಮಾರ್ಕ್ ಮತ್ತು 45 ಅಟ್ ಅ ಟೈಮ್ ಥಿಯೇಟ್ರಿಕಲ್ ರಿಲೀಸ್ ಆಗಿತ್ತು ಸಿನಿಮಾ. ಸೊ ಒಂದೇ ಮಂತಲ್ಲಿ ಇದೇ ವರ್ಷ ಜನವರಿ 23ಕ್ಕೆ ಎರಡು ಸಿನಿಮಾ ಅಟ್ ಅ ಟೈಮ್ OTTಯಲ್ಲಿ ಬಂತು ಸಿನಿಮಾ. ಸೊ 45 ಇದು ZEE5ಗೆ ಬಂದಿದ್ರೆ, ಮಾರ್ಕ್ ಜಿಯೋ ಹಾಟ್ಸ್ಟಾರಲ್ಲಿ ಬಂದಿತ್ತು, ಮತ್ತು ಬಗೀರಾ ಕೂಡ ಒಂದೇ ಮಂತಲ್ಲಿ ನೆಟ್ಫ್ಲಿಕ್ಸಲ್ಲಿ ಬಂದಿತ್ತು ಸಿನಿಮಾ. ಸೊ ಪಾಸಿಬಲ್ ಇದೆ ಜಲ್ದಿ ಬರೋಕ್ಕೆ ಸಿನಿಮಾ. ಸೊ ರಿಲೀಸ್ ಡೇಟ್ ಬಗ್ಗೆ ಮಾತಾಡಬೇಕಂದ್ರೆ, ಸೊ ಇದು ಇದೇ ಮಂತು 28ಕ್ಕೆ ಬರಲಿದೆ ಅಂತೇಳಿ ಸ್ಟ್ರಾಂಗ್ ನ್ಯೂಸ್ ಬರ್ತಾ ಇದೆ. ಸೊ ಯಾವ ಪ್ಲ್ಯಾಟ್ಫಾರ್ಮ್ ಅಂದರೆ ಅಮೆಝಾನ್ ಪ್ರೈಮ್. ಎಸ್, ನೀವು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ, ಅಮೆಝಾನ್ ಪ್ರೈಮಲ್ಲಿ ಇದು ಇದೇ ಮಂತು ಮೇ 28ಕ್ಕೆ ರಿಲೀಸ್ ಆಗಬಹುದು ಅಂತೇಳಿ ಅಪ್ಡೇಟ್ ಬರ್ತಾ ಇದೆ. ಸೊ 1 ಮಂತ್ ಗ್ಯಾಪಲ್ಲಿ ರಿಲೀಸ್, ಒಂದೇ ಮಂತಲ್ಲಿ ಬರ್ತಾ ಇದೆ KD ಚಿತ್ರ OTTಯಲ್ಲಿ. ಈ ಥರ ಅಮೌಂಟ್ ಕೂಡ ಜಾಸ್ತಿ ಆಗುತ್ತೆ ಬೇಗ ರಿಲೀಸ್ ಆದರೆ, ಡೀಲ್ ಕೂಡ ಜಾಸ್ತಿ ಸಿಗುತ್ತೆ ಪ್ರೊಡ್ಯೂಸರ್ಸಿಗೆ. ಸೊ ಅದಕ್ಕೆ ಕಾರಣ ಜಲ್ದಿ ರಿಲೀಸ್ ಆಗಬಹುದು ಸಿನಿಮಾ ಕೂಡ. ಸೊ ಮೇ ಬಿ ಪಾಸಿಬಲ್ ಇದೆ ಇದೇ ಮಂತು ಮೇ 28ಕ್ಕೆ ರಿಲೀಸ್ ಆಗಬಹುದು. ನೋಡೋಣ, ಅಫಿಷಿಯಲ್ ಕನ್ಫರ್ಮೇಷನ್ ಬರಲಿ. ಸೊ ಇದಾಗಿತ್ತು ಇವತ್ತು ಡೆವಿಲ್ ಚಿತ್ರದ OTT ಅಪ್ಡೇಟ್. ನಿಮ್ಗೆ ಹೇಗೆ ಅನಿಸಿದೆ ಈ ವಿಡಿಯೋ ಅಂತೇಳಿ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.